ಫೋನ್ ಇದೆ ಅವ್ರ ಹತ್ರ, ಟಿವಿ ಇದೆ ಅವ್ರ ಹತ್ರ, ಇಂಟರ್ನೆಟ್ ಇದೆ. ಸೊ ನಾನು ಕ್ಲಾಸ್ 1 ಅವರ್ ಅಂದ್ರೆ ಒಂದು 5-10 ಮಿನಿಟ್ಸ್ ಆದ್ಮೇಲೆ ಮಕ್ಕಳಿಗೆ ಆಪ್ಷನ್ಸ್ ಇದಾವೆ ಟು ಚೇಂಜ್ ದೇರ್ ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಅಟ್ರೆ. ಅದೇ ನೀವು ನಮ್ಮ ಕ್ಲಾಸ್ ಇಡೋದು ಅದಕ್ಕೆ ಅಂದ್ರೆ ಟ್ಯೂಷನ್ ಅಲ್ಲಿ 3 to 4 ಅವರ್ಸ್ 4-5 ಡೇಸ್ ಅಲ್ಲಿ ಮೊಬೈಲ್ ದೂರ ಇಟ್ಟು, ಟಿವಿ ದೂರ ಇಟ್ಟು, ಯೂಸ್ ದ ಎಜುಕೇಶನ್ ಪ್ಲಾಟ್ಫಾರ್ಮ್. ಮಕ್ಕಳಿಗೆ ಇಂಟ್ರಾಕ್ಷನ್ ಮಾಡಬೇಕು, ಒಂದು ಅಟ್ಮಾಸ್ಫಿಯರ್ ಬೇಕು. ಯಾರೊಬ್ರು ಸ್ಕೋರ್ ಚೆನ್ನಾಗಿ ಮಾಡಿದರೆ ನನಗೂ ಸಿಗ್ಲಿ, ಆ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಇವರು ನಮ್ಮ ನಕುಲ್ ಸರ್ ಅಂತ ಹೇಳಿ. ಹಾ, ಮತ್ತೆ ಸರ್ ಇಲ್ಲಿವರೆಗೂ ಬೇರೆ ಕಂಪ್ಯಾರಿಸನ್ ಮಾಡಿದ್ರಲ್ಲಿ ಬೆಳಗಾಂದಲ್ಲಿ ಫಸ್ಟ್ ಟೈಮ್ ಈ ಫಿಸಿಕ್ಸ್ ವಾಲಾದಲ್ಲಿ 2 ಟೀಚರ್ ಮಾಡೆಲ್ ಮಾಡ್ತಾ ಇದೀವಿ ಸರ್. 2 ಟೀಚರ್ ಅಂದ್ರೆ ನನಗೀಗ ಫಸ್ಟ್ ನನಗೆ ಎಜುಕೇಶನ್ ಬೇಕು, ನನ್ನ ಮಕ್ಕಳಿಗೆ ಎಜುಕೇಶನ್ ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಟೀಚರ್ ಅಂದ್ರೆ ಒಂದು ಟ್ಯೂಷನ್ಗೆ ಹೋದ್ರು ಟೀಚರ್ ನಂಗೆ ಒಳ್ಳೆಯವ್ರು ಬೇಕಪ್ಪ. ಈಗ ನಾವು ಈ 2 ಟೀಚರ್ ಮಾಡಲ್ದಲ್ಲಿ ಬೆಸ್ಟ್ ಟೀಚರ್ಸ್ ಅನ್ನ ಎಲ್ಲಾ ಕಡೆ ಕರ್ಕೊಂಬರಕ್ ಆಗ್ಲಿಕ್ಕಿಲ್ಲ, ಮೇ ಬಿ ಬಿಕಾಸ್ ಆಫ್ ದ ಡಿಸ್ಟೆನ್ಸ್, ಅಫೋರ್ಡೆಬಿಲಿಟಿ. ಅದಕ್ಕೆ ಸರ್ ನಾವು ಇದು ಫಿಸಿಕ್ಸ್ ವಾಲ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಅವರು ಒಬ್ರು ಟೀಚ್ ಮಾಡ್ತಿರ್ತಾರೆ, ಇಂಟ್ರಾಕ್ಟಿವ್ ಲೈವ್ ಇಂಟ್ರಾಕ್ಷನ್ ಡಿಜಿಟಲ್ ಬೋರ್ಡ್ದಲ್ಲಿ ಅವ್ರು ಮಾತಾಡ್ಬೋದು. ನೀವೇನೋ ಕ್ವಶನ್ಸ್ ಕೇಳಿದ್ರೆ ಇದ್ರ ಬಗ್ಗೆನೇ ನಾಲೆಜ್ ಕೊಡ್ಲಿಕ್ಕೆ ಈಗ ಆರಂಭ ಅಂತ ನಾವು ಇವೆಂಟ್ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅದು, ಅಲ್ಲಿ ಡೆಮೋ ಇರುತ್ತೆ, ಟೀಚರ್ಸ್ ಬರ್ತಾ ಇದ್ದಾರೆ, ಯಾವ ತರ ಅವ್ರಿಗೆ ಅಡ್ರೆಸ್ ಆಗುತ್ತೆ. ಪ್ಲಸ್ ಫಿಸಿಕಲ್ ಟೀಚರ್ 2 ಟೀಚರ್ ಅಂದ್ರೆ ಒಬ್ಬರು ಫಿಸಿಕಲ್ ಟೀಚರು ಇರ್ತಾರೆ, ಫಿಸಿಕ್ಸ್ ಇರ್ತಾರೆ, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್. ದಿಸ್ ಇಸ್ ಫಾರ್ 11, 12. 8th, 9th, 10th ಕಂಪ್ಲೀಟ್ಲಿ ಆಫ್ಲೈನ್. ಟೀಚರ್ ಬಂದೇ ಕಲಿಸ್ತಾರೆ. ಅಲ್ಲಿನೂ ಡಿಜಿಟಲ್ ಇರಲ್ಲ, ಡಿಜಿಟಲ್ ಬೋರ್ಡ್ ಯೂಸ್ ಮಾಡ್ಕೋತೀವಿ ಅವ್ರಿಗೆ ಹೇಳಲಿಕ್ಕೆ, ಸೊ ದಟ್ ಅಟ್ರಾಕ್ಟಿವ್ ಇಂಟ್ರಾಕ್ಟಿವ್ ಆಗಲಿ. ರೆಕಾರ್ಡಿಂಗ್ ಅಂತಾರೆ, ಅವ್ರಿಗೆ ಕ್ಲಾಸ್ ಮಿಸ್ ಮಾಡಿದ್ರೆ ಅಂತಾರೆ ಅವ್ರಿಗೆ ಅದು ರೆಕಾರ್ಡಿಂಗ್ ಆ್ಯಪ್ ಅಲ್ಲಿ ಹೋಗುತ್ತೆ. ಬಟ್ ಬೇಸಿಕ್ಲಿ ಟು ಮೇಕ್ ಇಂಟ್ರೆಸ್ಟ್. ನಾನು ನೋಡಿದ್ದೀನಲ್ಲ ಸರ್, ಕಾಂಪಿಟೇಷನ್ ಅಂದ ತಕ್ಷಣ ಎಷ್ಟೋ ಮಕ್ಕಳು ನಾಲೆಜ್ ಇಲ್ಲ, ಗಿವ್ ಅಪ್ ಮಾಡ್ತಾರೆ. ಇದು ನಮಗಲ್ಲ, ಡಾಕ್ಟರ್ ನಮಗಲ್ಲಪ್ಪ, ಇಂಜಿನಿಯರ್ ನಮಗಲ್ಲ. ಯಾಕಂದ್ರೆ ನಾಲೆಜ್ ಒಂದು ಕಡಿಮೆ ಇರ್ಬೋದು ಅಥವಾ ಗೈಡೆನ್ಸ್. ಎಸ್ ಸರ್, ಈಗ ಆಲ್ರೆಡಿ ಅವ್ರಿಗೆ ಆನ್ಲೈನ್ ಅಲ್ಲೇ ನಾವು ತಗೋತಾ ಇದ್ದಾರೆ. ಯಾಕಂದ್ರೆ ನಾಲೆಜ್ ಅವ್ರಿಗೆ ಎಕ್ಸೆಸಿಬಿಲಿಟಿ ಇಲ್ಲ, ಅಥವಾ ಅವ್ರಿಗೆ ಅರ್ಥ ಆಗುವಂಗ ನಾವು ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಈ ಉದ್ದೇಶ. ಯಾರ ಮಕ್ಕಳಿಗೆ ನೀವು ಅರ್ಥ ಮಾಡಿಸ್ಬಿಟ್ರೆ ಸರ್, ಅವ್ರು ಅದ್ರಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಫಸ್ಟ್ ಲೆವೆಲ್ ಆಫ್ ಎಜುಕೇಶನ್, ಸೆಕೆಂಡ್ ಲೆವೆಲ್ ಆಫ್ ಎಜುಕೇಶನ್ ಅಂತ ಇದೆ ಸರ್. ಅಂದ್ರೆ ಒಂದು ಬದಲು ಬೇಸಿಕ್. ಈಗ ನನ್ನ ಕಡೆ 8th ಸ್ಟ್ಯಾಂಡರ್ಡ್ ಬಂದ್ರೆ ಅವ್ರಿಗೆ 7th ಒಂದು ಬೇಸಿಕ್ ಕೊಡ್ತೀವಿ. ದೆನ್ ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಕೋತ ಹೋಗುತ್ತೆ. ಅದು ಕಾನ್ಫಿಡೆನ್ಸ್ ಅಲ್ಲ, ಬರೀ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಇವ್ರು ನಮ್ಮ ನಕುಲ್ ಸರ್ ಅಂತ, ರೀಜನಲ್ ಹೆಡ್ ಫಿಸಿಕ್ಸ್ ವಾಲದಿಂದ. ಸರ್ ನನ್ನ ಹೆಸರು ಮಂಜುನಾಥ್ ಅಂಗಡಿ ಅಂತ ಹೇಳಿ, ನನ್ನ ವೈಫ್ ವಿನುತಾ ಅಂಗಡಿ ಅಂತ. ಸರ್ ವಿಶ್ವ ಪಾಟೀಲ್ ಅಂತ ಹೇಳಿ ಸರ್, ಓನರ್ ಕಮ್ ಪಾರ್ಟ್ನರ್ ಆಫ್ ಫಿಸಿಕ್ಸ್ ವಾಲಾ ಬೆಳಗಾವಿ. ಇವರು ನಕುಲ್ ಸರ್ ಅಂತ ಹೇಳಿ, ರೀಜನಲ್ ಹೆಡ್, ಸೌತ್ ಹೆಡ್ ಆಫ್ ಫಿಸಿಕ್ಸ್ ವಾಲಾ. ಅವರು ಅಜಯ್ ಪೂರ ಸೌತ್ ಹೆಡ್ ನಮ್ದೆಲ್ಲ ನೋಡ್ಕೋತಾರೆ. ಅವ್ರು ಅಜಯ್ ಸರ್ ಅಂತ ಸರ್, ಸೀನಿಯರ್ ಕೌನ್ಸಿಲಿಂಗ್ ಡೆಪ್ಯೂಟಿ ರೀಜನಲ್ ಹೆಡ್. ಅವರು ಓಂಕಾರ್ ಅಂತ ನನ್ನ ಜೊತೆ ಫಿಸಿಕ್ಸ್ ವಾಲಾ ಬೆಳಗಾವಿದಲ್ಲಿ ಟೀಮಲ್ಲಿ ಇದ್ದಾರೆ ಸರ್. ನಾವು ಇವತ್ತೆಲ್ಲ ಬಂದಿರೋದೇ ಫಿಸಿಕ್ಸ್ ವಾಲಾ ಬೆಳಗಾವಿ ಈಗ ಬಂದಿದೆ, ಆಫ್ಲೈನ್ ಸೆಂಟರ್ ಇದೆ. ಇದ್ರ ಜೊತೆಗೆ ಆರಂಭ ಅಂತ ಒಂದು ಸಂಡೇ ಇವೆಂಟ್ ಇದೆ. ವಿ ವಾಂಟ್ ಟು ಇನ್ವೈಟ್ ಎಂಟೈರ್ ಬೆಳಗಾಂ ಸಿಟಿ ಪೇರೆಂಟ್ಸ್, ಟೀಚರ್ಸ್, ಡಾಕ್ಟರ್ಸ್. ನೀವು ಬಂದು ವಿಶ್ ಮಾಡಿ ಥ್ರೂ ನಿಮ್ಮ ಮಾಧ್ಯಮ ಥ್ರೂ ಸರ್. ದಯವಿಟ್ಟು ಬಂದು ಅವತ್ತು ನಮ್ಗೆ ವಿಶ್ ಮಾಡಿ, ಗೈಡ್ ಮಾಡಿ, ಬ್ಲೆಸ್ ಮಾಡಿ. नकुल सर एड्रेस 98 सेंटर्स पैन इंडिया में फिजिक्स वाला के अवेलेबल है, जहाँ पे 3 लाख से ज़्यादा बच्चे पढ़ रहे हैं. ऑनलाइन की बात करें तो 10 लाख से ज़्यादा बच्चे इसका इस्तेमाल कर रहे हैं. बाकी अगर बाहर आप जाएंगे कहीं पे भी, तो कोई भी कोचिंग सेंटर पे जाएंगे तो वहाँ पे भी टीचर्स के साथ साथ बच्चे भी पढ़ रहे हैं इसको. तो अलग सर का एक ही विजन है, अच्छा एजुकेशन, क्वालिटी एजुकेशन अफोर्डेबल प्राइस में बच्चों को अवेलेबल हो. फर्स्ट टाइम बेलगावी में 2 टीचर्स मॉडल हम लेके आ रहे हैं. इट्स अ हाइब्रिड लर्निंग, जहाँ पे बच्चों को कोटा जाने की जरूरत नहीं है, दिल्ली जाने की जरूरत नहीं है. हायर स्टडीज़ के लिए, पढ़ाई के लिए वो यहीं शहर पे आके अच्छे टीचर से पढ़ सकते हैं. दूसरा टीचर जो रहेगा उनके बच्चों के डाउट्स लेना है, सॉल्व करना है, उसके लिए अवेलेबल है. यहाँ पे ओलंपियाड का प्रिपरेशन होता है, प्लस स्कूल बोर्ड का प्रिपरेशन होता है, स्कूल सपोर्ट प्रोग्राम होता है. तो कंप्लीट एनालिसिस होगा, इसमें एग्जाम होगा, टेस्ट होगा. बच्चों के लिए हम लोग काम कर रहे हैं, बच्चों के रिजल्ट्स के लिए काम कर रहे हैं. बेलगाम से बच्चा आगे जाए, हमारे स्टेट को रिप्रेजेंट करे, हमारे इंडिया को रिप्रेजेंट करे, यही एक आशा है. इसके लिए हम काम कर रहे हैं. कितना स्टूडेंट्स को एक बैच में 30 to 60 स्टूडेंट्स का बैच होता है. छोटा 8th, 9th स्टैंडर्ड का बात करूंगा तो 30 to 50 स्टूडेंट्स होते हैं, और 11th, 12th का बात करूंगा तो 50 to 60 स्टूडेंट्स का एक बैच होता है. रजिस्ट्रेशन स्टार्ट हो चुका है. हाँ सर. बच्चे तो अगर बात करूं बेलगाम में हमने क्यों आए हैं, ताकि काफ़ी सारे पेरेंट्स और बच्चों ने ही रिक्वेस्ट किया है कि हमारे बेलगाम शहर में सर आप लोग आइए, अपना सेंटर ओपन कीजिए, ताकि हम उसको अच्छा रिस्पांस दे पाए. तो काफ़ी सारे पेरेंट्स और स्टूडेंट्स का इंक्वायरी अभी